ಜಮೀನು ಕೊಡಿಸುವ ನೆಪದಲ್ಲಿ 65 ಲಕ್ಷ ರು ವಂಚನೆ, ರಿಯಲ್ ಎಸ್ಟೇಟ್ ಉದ್ಯಮಿ ಬಂಧನ. ಜಮೀನು ಕೊಡಿಸುವುದಾಗಿ ನಂಬಿಸಿ ಈಗಾಗಲೇ ಮಾರಾಟವಾಗಿದ್ದ ಭೂಮಿಯನ್ನು ತೋರಿಸಿ 65 ಲಕ್ಷ ರು ವಂಚನೆ ಮಾಡಿದ ಆರೋಪದ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿ ನಾರಾಯಣಮೂರ್ತಿಯನ್ನ ಎಚ್.ಡಿ. ಕೋಟೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಪದ್ಮಶ್ರೀ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ನಾರಾಯಣಮೂರ್ತಿ ಅವರ ಪತ್ನಿ ಜಯಮಾಲಾ, ಪುತ್ರಿಯರಾದ ಪದ್ಮ ಹಾಗೂ ಭವ್ಯ ಮತ್ತು ಜಮೀನು ಮಾಲೀಕ ನಾಗೇಗೌಡ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ನಾರಾಯಣಮೂರ್ತಿಯನ್ನು ಬಂಧಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಉಳಿದ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. 2025ರಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿ ಗ್ರಾಮದ ಬಳಿ 4 ಎಕರೆ ಜಮೀನನ್ನು ತೋರಿಸಿ ಮಾರಾಟ ಮಾಡುವುದಾಗಿ ನಾರಾಯಣಮೂರ್ತಿ ಭರವಸೆ ನೀಡಿದ್ದ ಎನ್ನಲಾಗಿದೆ. ಜಮೀನು ಖರೀದಿಸಲು ಮುಂದಾಗಿದ್ದ ಪೊಲೀಸ್ ಅಧಿಕಾರಿ ಶ್ರೀನಿವಾಸ್ ಅವರು ಬೆಂಗಳೂರಿನಲ್ಲಿದ್ದ ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿ ಹಣ ಒದಗಿಸಿದ್ದರು. ಹಂತ ಹಂತವಾಗಿ ನಾರಾಯಣಮೂರ್ತಿ ಕುಟುಂಬಕ್ಕೆ ಒಟ್ಟು 65 ಲಕ್ಷ ರು ನೀಡಿದ್ದರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಜಮೀನು ನೋಂದಣಿ ವಿಚಾರದಲ್ಲಿ ಆರೋಪಿಗಳು ನಿರಂತರವಾಗಿ ನೆಪ ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದರು. ಇದರಿಂದ ಅನುಮಾನಗೊಂಡ ಶ್ರೀನಿವಾಸ್ ಅವರ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿದಾಗ ಜಮೀನಿನ ಮೂಲ ಮಾಲೀಕ ನಾಗೇಗೌಡ ಇವರು ಇದೇ ಜಮೀನನ್ನು 2025ರಲ್ಲೇ ಮಂಜು ಎಂಬುವರಿಗೆ ಮಾರಾಟ ಮಾಡಿರುವುದಾಗಿ ಬೆಳಕಿಗೆ ಬಂದಿದೆ. ಪಹಣಿಯಲ್ಲಿ ಇನ್ನು ನಾಗೇಗೌಡ ಹೆಸರೇ ಮುಂದುವರೆದಿದ್ದರಿಂದ ಜಮೀನಿನ ಮಾಲೀಕತ್ವ ಅವರದೇ ಎಂದು ಶ್ರೀನಿವಾಸ್ ನಂಬಿದ್ದರು. ಆದರೆ ಅನುಭೋಗ ದಾಖಲೆ ಪರಿಶೀಲನೆ ವೇಳೆ ಜಮೀನು ಈಗಾಗಲೇ ಮಾರಾಟವಾಗಿರುವ ಸತ್ಯ ಬಹಿರಂಗವಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ನೀಡಿದ ದೂರಿನ ಮೇರೆಗೆ ಎಚ್.ಡಿ. ಕೋಟೆ ಪೊಲೀಸರು ನಾರಾಯಣಮೂರ್ತಿ ಸೇರಿದಂತೆ 5 ವಿರುದ್ಧ ವಂಚನೆ ಸೇರಿದಂತೆ ವಿವಿಧ ಆರೋಪಗಳಡಿ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇದೇ ರೀತಿ ಮೈಸೂರು ಭಾಗದ ಹಲವಾರು ಜನರಿಗೆ ಜಮೀನು ಕೊಡಿಸುವುದಾಗಿ ಹೇಳಿ ಹಣ ಪಡೆದು ವಂಚಿಸಿರುವ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ದೀಕ್ಷಿತಾ ಅಂದ್ಬಿಟ್ಟು ನಾವಿಲ್ಲೇ ಮೈಸೂರಲ್ಲೇ ಇರೋದು. ನಮ್ಮ ಮನೆಯವರಿಗೆ ಪಿತ್ರಾರ್ಜಿತವಾಗಿ ಸ್ವಲ್ಪ ಅಮೌಂಟ್ ಬಂದಿತ್ತು ಸರ್. ನಾವು ಸ್ವಲ್ಪ ಜಮೀನು ತೊಗೊಳ್ಳೋಣ, ಕೃಷಿ ಮಾಡೋಣ ಅಂತ ಆಸೆಯಲ್ಲಿದ್ವಿ. ಸೊ ಅದಕ್ಕೆ ಮೈಸೂರಲ್ಲೇ ಹುಡುಕ್ತಾ ಇದ್ವಿ ಸರ್. ನಮ್ಮ ತಾಯಿಯವರಿಂದ ಒಬ್ಬರು ನಾರಾಯಣಮೂರ್ತಿ ಅಂದ್ಬಿಟ್ಟು ಪರಿಚಯ ಆಗಿದ್ದರು. ಅವರು ಹೀಗೆ ಪದ್ಮಶ್ರೀ ಕನ್ಸ್ಟ್ರಕ್ಷನ್ ಅಂದ್ಬಿಟ್ಟು ಆಫೀಸ್ ಇಟ್ಟಿದ್ರು. ಸೊ ಅವರು ಇದೇ ಥರ ಜಮೀನು ಕೊಡಿಸೋದು ಮಾರೋದು ಎಲ್ಲ ಮಾಡ್ತಾಯಿದ್ರು. ನಾವು ಅವ್ರನ್ನ ಹೋಗಿ ಭೇಟಿ ಆದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲಿ ಕಣಿನುಂಡಿ ಗ್ರಾಮದಲ್ಲಿ ಒಂದು 4 ಎಕರೆ ಜಮೀನಿದೆ, ನೋಡಿ ನಿಮಗೆ ಕೃಷಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾವು ಹೋಗಿ ನೋಡಿದ್ವಿ ಸರ್. ಜಮೀನ ನೋಡಿ ಪೇಪರ್ ಎಲ್ಲ ತೋರಿಸಿದ್ರು, RTC ಕೊಟ್ಟರು ಜಮೀನ್ದು. ಸೊ RTCಲಿ ಓನರ್ ನೇಮ್ ಎಲ್ಲ ಕರೆಕ್ಟಾಗಿತ್ತು. ಸೊ ನಮ್ಮ ಬಜೆಟಿಗೆ ಅದು ಕರೆಕ್ಟಾಗಿತ್ತು ಸರ್ ಜಾಗ. ಅದಕ್ಕೆ ನಾವು ಓಕೆ ಮಾಡಿದ್ವಿ. ಸೊ ಅವರೇನಂದ್ರು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಓನರ್ನ ಕರೆಸಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ನಾರಾಯಣಮೂರ್ತಿ ಅನ್ನೋರು, ನಾವು ಓನರಿಂದ ಆಲ್ರೆಡಿ ರೈತರಿಂದ ನಾವು ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವೇ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮ ಹತ್ರ ಹಂತವಾಗಿ 30 ಲಕ್ಷ ತನಕ ಅಕೌಂಟಿಗೆ, ಅವ್ರ ಮಗಳ ಅಕೌಂಟಿಗೆ ಅಮೌಂಟ್ ಹಾಕಿಸ್ಕೊಂಡ್ರು ಸರ್. ಹಾಕಿಸ್ಕೊಂಡು ಇನ್ನು ನಮಗಿನ್ನೆಲ್ಲೂ ಡೌಟ್ ಬರುತ್ತೆ ಅಂದ್ಬಿಟ್ಟು ಅವ್ರ ಓನರ್ನೂ ಕರೆಸಿದ್ರು, ರೈತರನ್ನ ಕರೆಸ್ಬಿಟ್ಟು ಅವ್ರ ಹೆಸರಲ್ಲಿ ಒಂದು 20 ಲಕ್ಷದ DD ಕೂಡ ನಮ್ಮ ಹತ್ರ ತೆಗೆಸಿದ್ರು. ಅದಾಯಿತು ಸರ್. ಅದಾಗ್ತಿದ್ದಂಗೆ ಅದಕ್ಕೂ ಒಂದು ಅಗ್ರಿಮೆಂಟ್ ಮಾಡಿಕೊಟ್ರು ಸರ್. ಒಂದು ಅಗ್ರಿಮೆಂಟ್ ಆದ ತಕ್ಷಣ ನೆಕ್ಸ್ಟ್ ಅವ್ರ ಮಗಳು ಮದುವೆ ಬರೋ ಟೈಮಲ್ಲಿ ತುಂಬ ಅರ್ಜೆಂಟ್ ಇದೆ ನಮಗೆ, ಎಮರ್ಜೆನ್ಸಿ, ಒಂದು 10 ಲಕ್ಷ ಅಮೌಂಟ್ ಕೊಡಿ ಅಂದ್ಬಿಟ್ಟು ಇಸ್ಕೊಂಡ್ರು ಸರ್. ಇಸ್ಕೊಂಡು ಮತ್ತೆ ಇನ್ನೊಂದು ಅಗ್ರಿಮೆಂಟ್ ಮಾಡಿಕೊಟ್ರು. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬೀಗ್ ರೂಟ್ ಅಂದ್ಬಿಟ್ಟು ಒಂದು 5 ಲಕ್ಷ ಇಸ್ಕೊಂಡ್ರು ಸರ್. ಇಸ್ಕೊಂಡು ಟೋಟಲ್ ಒಂದು 65 ಲಕ್ಷ ಅಮೌಂಟ್ ಆಯಿತು. ಆದ ತಕ್ಷಣ ನೆಕ್ಸ್ಟು ನನ್ನ ಮಗಳು ಮದುವೆ ಆದ ತಕ್ಷಣ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಾಗ್ತಿದ್ದಂಗೆ 1 ವಾರ ಕಳೀತು ಸರ್, 2 ವಾರ ಕಳೀತು, ರಿಜಿಸ್ಟರ್ ಮಾಡ್ಕೊಳ್ಳಿ ಹಿಂಗೆ ಆಟಾಡ್ಸ್ಕೊಂಡೇ ಬಂದರು ತುಂಬಾ ಟೈಮಿಂದ. ಅದಾದಮೇಲೆ ನಾವು ಸಬ್ ರಿಜಿಸ್ಟ್ರಿಗೆ ಹೋಗ್ಬಿಟ್ಟು ಆ ಜಾಗದ್ದು EC ಎಲ್ಲ ಚೆಕ್ ಮಾಡಿಸಿದ್ವಿ ಸರ್. ಚೆಕ್ ಮಾಡಿಸ್ದಾಗ ಗೊತ್ತಾಯಿತು, ಆ್ಯಕ್ಚುಲಿ ಇವ್ರು ಯಾವಾಗ ನಮ್ಮಿಂದ ಅಮೌಂಟ್ ಹಾಕಿಸ್ಕೊಳ್ಳೋಕೆ ಶುರು ಮಾಡಿದ್ರು ಸೆಪ್ಟೆಂಬರಿಂದ, ಅದಕ್ಕಿಂತ ಮುಂಚೆ ಆಗಸ್ಟಲ್ಲೇ ಆ ಜಮೀನು ಮಾರಾಟ ಆಗಿಬಿಟ್ಟಿದೆ ಮಂಜು ಅನ್ನೋರಿಗೆ. ಸೊ ಮಾರಾಟ ಆಗಿರೋ ಜಮೀನ ಅವರು ನಮಗೆ ತೋರಿಸ್ಬಿಟ್ಟು ನಮ್ಮ ಹತ್ರ ದುಡ್ಡು ತೊಗೊಂಡು ನಮಗೆ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ ಸರ್. ನಮಗೆ ಅದು ವಿಷಯ ಗೊತ್ತಾದ ತಕ್ಷಣ ನಾವು ಅವ್ರನ್ನ ಕೇಳಿದ್ವಿ, ಹೇಗೆ ಸರ್ ನೀವು ಈ ಥರ ಎಲ್ಲ ಮಾಡ್ತೀರಾ, ನಮ್ಮ ದುಡ್ಡನ್ನ ತೊಗೊಂಡು ಮೋಸ ಮಾಡಿದ್ದೀರಲ್ಲ, ನಮಗೆ ಒಂದೇ ದುಡ್ಡಾರು ಕೊಟ್ಬಿಡಿ, ಇಲ್ಲ ಏನಾದ್ರು ಜಮೀನಾರು ಮಾಡಿಕೊಡಿ ಅಂತ ಕೇಳಿದ್ವಿ. ಇಲ್ಲ ನಾನು ದುಡ್ಡು ಕೊಡ್ತೀನಿ ಹಾಗೆ ಹೇಗೆ ಅಂತ 1 ವರ್ಷದಿಂದ ಆಟಾಡ್ಸ್ಕೊಬಂದ್ರು. 2025 ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಇಲ್ಲಿವರೆಗೂ ನಮಗೆ 1 ರೂಪಾಯಿ ಕೂಡ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ನಾವು ನೋಡೋಷ್ಟು ನೋಡಿ ಎಚ್.ಡಿ. ಕೋಟೆ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ FIR ಮಾಡಿಸ್ತೀವಿ ಸರ್, ಚೀಟಿಂಗ್ ಕೇಸು. ಸೊ ಒಂದು ರಿಜಿಸ್ಟರ್ ಆಗಿರೋ ಅಂಥ ಜಮೀನನ್ನ ಮತ್ತೆ ತೋರಿಸ್ಬಿಟ್ಟು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಸರ್. FIR ಆಯಿತು. ಅವ್ರೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಆಮೇಲೆ ಗೊತ್ತಾಯಿತು ಸರ್, ಈಗ ನಮಗೆ ಯಾವ ಥರ ಮೋಸ ಮಾಡಿದ್ದಾರೆ ಅದೇ ಥರ ತುಂಬ ಜನಕ್ಕೆ ಅವರು ಜಮೀನು ಮೋಸ ಮಾಡಿದ್ದಾರೆ, ದುಡ್ಡು ಇಸ್ಕೊಂಡಿದ್ದಾರೆ ಅಂತ. ಸೊ ಇನ್ನು ಮಿಕ್ಕಿದವರು ಅವ್ರ ಮಗಳು ಆಗಲಿ ಅವ್ರ ಹೆಂಡತಿ ಎಲ್ಲರ ಅಕೌಂಟ್ಗೂ ಹಾಕಿಸ್ಕೊಂಡಿದ್ದಾರೆ ಸರ್ ನಮ್ಮ ಹತ್ರ ದುಡ್ಡು. ಅವ್ರೀಗ ತಲೆಮರೆಸ್ಕೊಂಡಿದ್ದಾರೆ, ಅವ್ರನ್ನೂ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು.
ಸೊ ನಾನು ದಯವಿಟ್ಟು ಏನು ಕೇಳ್ಕೊಳ್ತೀನಿ ಅಂದರೆ ಸರ್, ನಮಗಾದಂಗೆ ಅನ್ಯಾಯ, ನಾವೇನೋ ಒಂದು ಆಸೆಗಳನ್ನ ಇಟ್ಕೊಂಡು ನಾವು ಬಂದಿರ್ತೀವಿ. ಸೊ ನಾವೇನೋ ಕಷ್ಟದಲ್ಲಿ ಒಂದು ಅಮೌಂಟ್ನ ಹಾಕಿರ್ತೀವಿ. ಈ ಥರ ನಮಗಾದಂಗೆ ಮೋಸ ತುಂಬ ಜನಕ್ಕೆ ಆಲ್ರೆಡಿ ಆಗಿದೆ. ಇನ್ನು ಬೇರೆ ಇನ್ಯಾರಿಗೂ ಆಗಬಾರ್ದು ಈ ವ್ಯಕ್ತಿಯಿಂದ, ಇವ್ರ ಕುಟುಂಬದವರಿಂದ. ಸೊ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಸರ್. ನನ್ನ ಹೆಸರು ಸೂರ್ಯಕುಮಾರ್ ಅಂತ. ಈ ಕೇಸ್ನಲ್ಲಿರ್ತಕ್ಕಂಥ ದೀಕ್ಷಿತ್ ಮತ್ತು ಶ್ರೀನಿವಾಸ್ ಅವರು ನನ್ನನ್ನು ಕಳೆದ ವಾರ ನನ್ನ ಬಂದು ಮೀಟ್ ಮಾಡಿದಾಗ ದಾಖಲೆ ನೋಡಿ ನನಗೆ ಆಶ್ಚರ್ಯ ಆಯಿತು. ಇತ್ತೀಚೆಗೆ ಮೈಸೂರು ನಗರದಲ್ಲಿ ಜಮೀನಿನ ಬೆಲೆಗಳು ಗಗನಕ್ಕೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕ್ಯಾಶ್ ಇಸ್ಕೊಂಡು ಮೋಸ ಮಾಡೋಂಥ ಜನಗಳು ನೋಡಿದ್ದೀನಿ. ಈ ಪ್ರಕರಣದಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮೋಸ ಮಾಡಿದ್ದಾರೆ. ಅಂದರೆ ಎಷ್ಟು ಧೈರ್ಯ ಇರ್ಬೋದು ಈ ಆರೋಪಿಗಳಿಗೆ ಅಂತೇಳಿ ನನಗೆ ಆಶ್ಚರ್ಯ ಉಂಟಾಯಿತು. ತಕ್ಷಣ ನಾನೇನು ಮಾಡಿದೆ, ಇದನ್ನು ಸಿವಿಲ್ ಕೇಸ್ ಹಾಕೋದ್ರಲ್ಲಿ ಅಷ್ಟು ಇದಿಲ್ಲ, ಇದು ಕ್ರಿಮಿನಲ್ ಕೇಸ್ ಹಾಕಿ ಮತ್ತು ಇವ್ರಿಗಾಗಿರೋ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು. ಮುಂದೆ ಈ ಥರ ಪ್ರಕರಣಗಳನ್ನ ಸ್ಟಾಪ್ ಮಾಡೋ ಅಂದರೆ ನಿಲ್ಲಿಸೋ ಮಟ್ಟದಲ್ಲಿ ನಡಿಬೇಕು. ಆದ್ದರಿಂದ ಇಂಥ ವ್ಯಕ್ತಿಗಳು ನಾರಾಯಣ ಮೂರ್ತಿ ಅಂತ ಹೇಳಿ ಏನು ಆರೋಪಿ ಇದ್ದಾನೆ, ಅವರ ಹೆಂಡತಿ ಮತ್ತು ಮಕ್ಕಳು ಮತ್ತು ರೈತರು ಮತ್ತು ಇವ್ರ ಹತ್ರಲ್ಲಿ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇವ್ರಿಗೆ ಮೋಸ ಮಾಡಿದ್ದಾರೆ. ಅದು ದಟ್ಟು ಇವರೆಲ್ಲ ಎಜುಕೇಟೆಡ್ ಆಗಿದ್ದಾರೆ. ಎಜುಕೇಟೆಡ್ ಅಂತವ್ರಿಗೆ ಮೋಸ ಮಾಡಿದ್ದಾರೆ. ಇನ್ನು ಅಮಾಯಕರಿಗೆ ಮತ್ತು ಹೊರರಾಜ್ಯ ಜನಗಳಿಗೆ ಇನ್ನೂ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೋದು. ನಂತರ ಇವಾಗ ಇತ್ತೀಚೆಗೆ ಗೊತ್ತಾಯಿತು, ಇವನು ನಂಬರ್ 1 ಫ್ರಾಡ್ ಆಗಿದ್ದಾನೆ, ಕೆರೆ ಕಟ್ಟೋ ಜಾಗಗಳನ್ನ ಕಬಳಿಸ್ಕೊಂಡಿದ್ದಾನೆ, ಸರ್ಕಾರಿ ಜಾಗಗಳನ್ನೂ ಕಬಳಿಸ್ಕೊಂಡಿದ್ದಾನೆ ಅಂತೇಳಿ ಇತ್ತೀಚೆಗೆ ನಮಗೆ ಪೊಲೀಸ್ ಸ್ಟೇಷನಿಂದ ವರದಿ ಬಂತು. ಇವಾಗ ಸರ್ಕಾರದಲ್ಲಿ ನಾನು ಮತ್ತು ಪೊಲೀಸ್ ಠಾಣೆಯಲ್ಲಿ ತಿಳ್ಕೊಳ್ಳೋದು ಅಷ್ಟೇ, ಇವೆಲ್ಲ ಇಂಥವ್ರನ್ನ ಮಟ್ಟ ಮಾಡೋಂಥ ವಿಚಾರಗಳಲ್ಲಿ ನಿಮ್ಮ ಕೈಲಿದೆ. ಇವಾಗ ಹಿಂದೆ ಎಲ್ಲ ರೌಡಿಸಮ್ ನಡೀತಾಯಿತ್ತು, ಕಳ್ತನ ನಡೀತಾಯಿತ್ತು, ದರೋಡೆಗಳು ನಡೀತಾಯಿತ್ತು. ಇತ್ತೀಚೆಗೆ ಅವೆಲ್ಲ ಸ್ಟಾಪ್ ಆಗಿದೆ. ಅದು ಯಾಕೆ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ, ಅದ್ರ ಬದಲು ಇವಾಗ ಬೇರೆ ದಾರಿ ಕಂಡಿಡ್ಕೊಂಡಿದ್ದಾರೆ. ಅದೇ ಮಾಡೋಂಥ ಜನಗಳು ಬೇರೆ ದಾರಿ ಕಂಡಿದ್ದಾರೆ. ಇವಾಗ ಬೇರೆಯವ್ರ ಜಮೀನು ತೋರಿಸ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು, ಆನ್ಲೈನಲ್ಲಿ ದುಡ್ಡು ಇಸ್ಕೊಳ್ಳೋದು. ಯಾಕೆ ಅಂತಂದರೆ ನಮ್ಮ ಪೊಲೀಸ್ನವರು ಅಂಥವ್ರ ಮೇಲೆ ಕಠಿಣವಾಗಿ ಕ್ರಮವನ್ನು ತಗೊಳ್ತಾ ಇಲ್ಲ. ನಾನು ಈ ಸರ್ಕಾರದಲ್ಲಿ ಮತ್ತು ಪೊಲೀಸಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಯಾರೇ ವ್ಯಕ್ತಿ ಆಗಲಿ, ಎಂಥ ಪ್ರಭಾವ ಇರತಕ್ಕಂಥ ವ್ಯಕ್ತಿ ಆಗಲಿ, ಅವ್ರನ್ನ ಬಿಡದೇನೆ ಈ ಥರ ಕಷ್ಟಪಟ್ಟು ದುಡಿದು ಇರತಕ್ಕಂಥ ಹಣಕ್ಕೆ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಮತ್ತು ಇಂಥ ಕೃತ್ಯಗಳು ಮರುಕಳಿಕೆ ಆಗಬಾರ್ದು ಅಂಥೇಳಿ, ಈ ರೀತಿ ಘಟನೆಗಳು ಮತ್ತೆ ನಡಿಬಾರ್ದು ಅಂತೇಳಿ ನಾನು ಸರ್ಕಾರದಲ್ಲಿ ಮತ್ತು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೊಳ್ತೇನೆ.